ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಡೇ. ಏನು ಗೊತ್ತಾ, ಇವತ್ತು ನನ್ನ ಹುಟ್ಟಿದಬ್ಬ. ಸೊ ಇವತ್ತು ನಾನು ನನ್ನ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣದಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಹೋಗ್ತಾ ಆನ್ ದ ವೇ ಹಾಗೆ ಒಂದು ಹೋಟೆಲ್ ಕಸ್ತೂರಿ ಅಂತ ಹೇಳಿ ನೋಡಿದ್ವಿ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ನಾವು ರೈಸ್ ಬಾತ್, ಇಡ್ಲಿ, ವಡೆ, ಸಾಂಬಾರ್, ಸೆಟ್ ದೋಸೆ ತಗೊಂಡ್ವಿ. ಆವ್ರೇಜ್ ಅನ್ನಿಸ್ತು, ಅಷ್ಟು ಹೇಳ್ಕೊಳ್ಳೋ ಥರ ಇರಲಿಲ್ಲ. ಬಿಕಾಸ್ ನಾವು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಕೊಟ್ಟಿದ್ದು. ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಮತ್ತೆ ದೇವಸ್ಥಾನದ ಕಡೆಗೆ ಹೊರಟ್ವಿ. ನನಗಂತೂ ನಿಮಿಷಾಂಬ ಟೆಂಪಲ್ಗೆ ಬಂದು ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡೇ ಪ್ಲಾನ್ ಮಾಡಿದ್ರು ಇಲ್ಲಿಗೆ ಹೋಗೋಣ ಅಂತ ಹೇಳಿ. ನಂಗೆ ತುಂಬ ಖುಷಿ ಆಯಿತು. ಸೊ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಷ್ಟು ಆರಾಮಾಗಿ ದರ್ಶನ ಆಯಿತು ಅಂದರೆ ಸ್ವಲ್ಪನೂ ಕ್ರೌಡ್ ಇರಲಿಲ್ಲ. ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ತುಂಬಾನೇ ಸಮಾಧಾನ ಆಯಿತು. ಪ್ರತಿ ವರ್ಷ ನಮ್ಮ ಲೈಫ್ನಲ್ಲಿ ಬರುವಂತಹ ಯಾವುದೇ ಇವೆಂಟ್ ಇರ್ಬೋದು, ಆನಿವರ್ಸರಿ, ಬರ್ತ್ಡೇ, ಏನೇ ಇರ್ಬೋದು, ಆ ಒಂದು ದಿನನ ಈ ರೀತಿ ದೇವಸ್ಥಾನದ ಮುಖಾಂತರನೇ ನಾವು ಪ್ರಾರಂಭ ಮಾಡೋದು. ಯಾಕಂದ್ರೆ ದೇವರ ಅನುಗ್ರಹ ಇಲ್ಲದೆ ನಮ್ಮ ಲೈಫಲ್ಲಿ ಏನೂ ನಡೆಯೋದಿಲ್ಲ ಅಲ್ವಾ. ನಾನಿವತ್ತು ಹ್ಯಾಂಡ್ ಬ್ಲಾಕ್ ಕಾಟನ್ ಸ್ಯಾರಿಗೆ ಒಂದು ಕ್ರಾಪ್ ಟಾಪ್ ನ ಪೇರ್ ಮಾಡಿದ್ದೀನಿ. ಜೊತೆಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಆಕ್ಸಿಡೈಸ್ ಜ್ಯುವೆಲ್ರಿನ ಪೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಇತ್ತೀಚೆಗೆ ಯಾಕೋ ತುಂಬಾನೇ ಸ್ಯಾರಿ ಉಟ್ಕೋಬೇಕು ಅಂತ ಆಸೆ ಆಗುತ್ತೆ ಗೊತ್ತಾ. ನನಗೆ ನನ್ನ ಮಗ ಹುಟ್ಟಿದ್ಮೇಲೆ ಸ್ಯಾರಿನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಅದರಿಂದ ಅಷ್ಟಾಗಿ ಸ್ಯಾರಿ ಉಡೋದಿಲ್ಲ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇಲ್ಲಿ ನೀರ್ ಹತ್ರ ಬಂದಿದೀವಿ. ನನ್ನ ಮಗ ಹೇಳ್ತಾ ಇದ್ದಾನೆ ಅವ್ರ ಅಪ್ಪಂಗೆ, ಅಪ್ಪ ನನ್ನ ಬಟ್ಟೆ ತೆಗೆದ್ಬಿಡು, ನಾನು ಸ್ನಾನ ಮಾಡ್ತೀನಿ ಅಂತ. ಎಷ್ಟು ಮುದ್ದಾಗಿ ಹೇಳ್ತಾ ಇತ್ತು ಗೊತ್ತಾ. ಯಾಕಂದ್ರೆ ನನ್ನ ಮಗನ್ಗೆ ನೀರಂದ್ರೇನೆ ತುಂಬಾ ಇಷ್ಟ. ಇನ್ನೊಂದು ವಿಷಯನ ನಿಮ್ ಜೊತೆ ಎಲ್ಲ ನಾನು ಹಂಚ್ಕೊಳ್ಳೇಬೇಕು. ನನ್ನ ಕಾಲೇಜ್ ಡೇಸ್ ಅಲ್ಲಿ ಮಂಡ್ಯದಿಂದ ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ ಅಂದ್ರೆ ಇದೇ ಜಾಗಕ್ಕೆ ಬಂದು ನನ್ನ ಫ್ರೆಂಡ್ಸ್ ಜೊತೆಗೆ ನೀರಿನಲ್ಲೆಲ್ಲ ಆಟ ಆಡ್ಕೊಂಡು, ಸ್ನಾನ ಮಾಡಿಕೊಂಡು, ಈ ಒಂದು ದೇವರ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ಅದೆಲ್ಲ ನನಗೆ ಒಂದು ಕ್ಷಣ ನನ್ನ ಕಣ್ಮುಂದೆ ಬಂದೋಯ್ತು. ತುಂಬಾನೇ ಖುಷಿ ಆಯಿತು ಹಳೆ ನೆನಪುಗಳನ್ನ ನೆನೆದು. ಜೊತೆಗೆ ಅಲ್ಲೇ ಲೋಕಲೈಟ್ಸ್ ಆಗಿರುವಂತಹ ಒಂದಷ್ಟು ಹಳ್ಳಿ ಜನ ಅವರೇ ಬೆಳೆದಿರುವಂತಹ ಹಣ್ಣು, ತರಕಾರಿ, ಸೊಪ್ಪನ್ನೆಲ್ಲ ಮಾರ್ತಾ ಇದ್ರು. ನಾನು ಕೂಡ ಮನೆಗೆ ಅಂತ ಹೇಳಿ ಫ್ರೆಶ್ ಆಗಿರುವಂತಹ ಹಣ್ಣು ತರಕಾರಿನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದ ಹಾಗೇನೆ ನನ್ನ ಮಗನ ಕಣ್ಣಿಗೆ ಬಿದ್ದಿದೆ ಈ ಬಿಳಿ ಕುದುರೆ. ಹೌದು, ಕುದುರೆ ನೋಡ್ತಿದ್ದ ಹಾಗೇನೆ ನಾನು ಕೂಡ ಕುದುರೆ ಮೇಲೆ ಸವಾರಿ ಮಾಡಲೇಬೇಕು ಅಂತ ಹೇಳಿ ಅವ್ರ ಅಪ್ಪನ ಕರ್ಕೊಂಡು ಹೊರಟೇ ಬಿಟ್ಟ. ತುಂಬಾನೇ ಖುಷಿ ಪಟ್ಟ. ಯಾಕಂದ್ರೆ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ವಿಚಾರಗಳೇ ಕೊನೆಯವರೆಗೂ ನೆನಪಿನಲ್ಲಿ ಉಳಿಯೋದು ಅಲ್ವಾ. ದೇವರ ದರ್ಶನ ಮುಗಿಸಿ ಇಲ್ಲಿಂದ ಮತ್ತೆ ಮನೆ ಕಡೆ ಹೊರಟ್ವಿ. ಸಂಜೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೊರಟಿದೀವಿ. ನೋಡೋಣ ಇವತ್ತಿನ ಸಂಜೆ ಹೇಗಿರುತ್ತೆ ಅಂತ. ಅದನ್ನ ಕೂಡ ನಿಮ್ ಜೊತೆ ನನ್ನ ಮುಂದಿನ ಮಿನಿ ಬ್ಲಾಗ್ ನಲ್ಲಿ ಹಂಚ್ಕೋತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.